ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಮತ್ತು ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಿನ್ನೆ ನಮ್ಮ ಒಂದಷ್ಟು ಮಾಧ್ಯಮಗಳು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಬೆಂಬಲಿಸುವಂಥ ಅವರ ಭಕ್ತಾದಿಗಳು ಏನು ಹೇಳಿದ್ದು ಹೊಗಳಿದ್ದು ಭಾರತಕ್ಕೆ ರಾಜತಾಂತ್ರಿಕ ಗೆಲುವು, ಹಾರ್ಮುಜ್ ಜಲಸಂಧಿಯಿಂದ ಭಾರತದ ಧ್ವಜ ಇರುವಂಥ ಹಡಗುಗಳನ್ನು ಬಿಡೋದಕ್ಕೆ ಅನುಮತಿ ಕೊಟ್ಟಾಯಿತು, ಭಾರತ ಗೆದ್ದಾಯಿತು ಅಂತೇಳಿ ಅದು ಫ್ಯಾಕ್ಟ್ ಚೆಕ್ ಮಾಡಬೇಕು. ಅದು ಏನಾಗಿದೆ, ಎತ್ತಾಗಿದೆ, ಏನು ಕತೆ, ಇರಾನ್ನ ನಿಲುವೇನು, ಭಾರತ ಇದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಪ್ರಯತ್ನವನ್ನ ಮಾಡಿದೆ, ಫ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ಚೆಕ್ ಮಾಡಿದ್ರೆ ಸುಮ್ಮನೆ ಪುಂಖಾನುಪುಂಖವಾಗಿ ಹೊಡೆದಿದ್ದು ಬಾಯಿ ಬಡ್ದಿದ್ದು. ಆದರೆ ಫ್ಯಾಕ್ಟನ್ನು ನೋಡಿದಾಗ ಭಾರತಕ್ಕೆ ರಾಜತಾಂತ್ರಿಕ ಗೆಲುವಾಗಬೇಕು, ಭಾರತದ ಸಮಸ್ಯೆ ಬಗೆಹರಿಬೇಕು, ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಬಂದು ನಮ್ಮ ಜನರಿಗೆ ಈ ಅನಿಲದ ಗ್ಯಾಸ್ ಸಿಲಿಂಡರ್ ಪರಿತಾಪ ಕಡಿಮೆ ಆಗಬೇಕು, ಆರಾಮಾಗಿರಬೇಕು ಅನ್ನೋದು ನಮ್ಮ ಆಶಯವೂ ಕೂಡ ಹೌದು. ಆದರೆ ಸುಳ್ಳನ್ನೇ ಹೇಳಿಬಿಟ್ಟು ಒಟ್ಟು ಯಾವ ವಿಚಾರ ಆದರೂ ಅಲ್ಲಿ ಮೋದಿಯವ್ರನ್ನ, ಕೇಂದ್ರ ಸರ್ಕಾರವನ್ನ ಇಟ್ಕೊಂಡು ಭಜನೆ ಮಾಡಬೇಕು, ಅದಲ್ಲ, ಸತ್ಯವನ್ನ ಹೇಳಬೇಕು. ಮತ್ತು ಏನೆಲ್ಲ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ಬೇಕಾಗಿದೆ ಮತ್ತು ಏನೆಲ್ಲ ವಿದೇಶಾಂಗ ನೀತಿಯ ವೈಫಲ್ಯಗಳಿಂದ ಭಾರತಕ್ಕೆ ಏನು ಸಮಸ್ಯೆ ಆಗಿದೆ, ಇವುಗಳ ಬಗ್ಗೆ ಗಂಭೀರ ಚರ್ಚೆ ಮಾಡೋದನ್ನು ಬಿಟ್ಟು ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ತಪ್ಪಾಗತ್ತೆ. ನೋಡಿ ಸ್ನೇಹಿತರೆ, ಈಗ ನಿನ್ನೆ ಏನೆಲ್ಲ ಒಂದಷ್ಟು ಮಾಧ್ಯಮಗಳು, ಕರ್ನಾಟಕದ ಮಾಧ್ಯಮಗಳು ಕೂಡ ಹೇಳೇ ಬಿಟ್ಟು ಅಲ್ಲಿ ರಾಜತಾಂತ್ರಿಕ ಗೆಲುವು ಆಗೇ ಬಿಡ್ತು, ನಾವು ಗೆದ್ದೇ ಬಿಟ್ವಿ, ಯುದ್ಧ ಒಳ್ಳೇದಲ್ಲ, ಆದರೆ ಸತ್ಯವನ್ನೇ ಹೇಳಬೇಕಲ್ಲ. ಸತ್ಯ ಮಾಧ್ಯಮಗಳ ಕೆಲಸ ಸತ್ಯಾನ್ವೇಷಣೆ, ಸತ್ಯ ಶೋಧನೆಯನ್ನೇ ಹೇಳಬೇಕು. ಯಾರ್ದೋ ಮುಖಪುಟ ಆಗಬಾರ್ದು, ಇನ್ಯಾರನೋ ಹೊಗಳ್ಕೊಂಡು ಇನ್ಯಾರ್ದೋ ಭಜನೆ ಮಾಡುವ ಕೇಂದ್ರ ಆಗಬಾರ್ದು. ನೋಡಿ, ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರು ಒಂದ್ 2-3 ದಿನಗಳ ಹಿಂದೆ ಟ್ವೀಟ್ ಮಾಡ್ತಾರೆ. ಆಮೇಲೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಅವರ ಜೊತೆ ನಾವು ಒಂದು ಮಾತುಕತೆಯನ್ನ ಮಾಡಿದ್ದೇವೆ. ಬಹುಶಃ ಈ ಒಂದು ಗ್ಯಾಸ್ನ ಕ್ರೈಸಿಸ್ ಇರ್ಬೋದು, ಮತ್ತೆ ಆ ಹಡಗುಗಳು ಬರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಮಾತುಕತೆ ಮಾಡಿದ್ದೇವೆ ಅಂತ ಅಷ್ಟೇ ಹಾಕಿದ್ದು. ನಾವು ಅಲೆ ಅವ್ರನ್ನ ಒಪ್ಪಿಸಿದ್ದೇವೆ, ಅವರು ಇರಾನ್ ಒಪ್ಪಿದೆ ಅಂತೇಳಿ ಹೇಳಿಲ್ಲ. ಅದನ್ನ ಇಟ್ಕೊಂಡೆ ಪ್ರಜಾತಾಂತ್ರಿಕ ಭಾರತಕ್ಕೆ ರಾಜತಾಂತ್ರಿಕ ಗೆಲುವು, ವಿದೇಶಾಂಗ ನೀತಿಯ ಗೆಲುವು ಅಂತೇಳಿ ಬೊಂಬಡ ಬಾಯಿಸ್ತಾರಲ್ಲ, ಇವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಅದಕ್ಕೆ ಅಂಧಭಕ್ತಿ ಇರಬಾರ್ದು ಅಂತ ಸುಮ್ಮನೆ ಒಟ್ಟಾರೆ ಸಾರಾಸಗಟಾಗಿ ನೀನು ಏನಾರ ಮಾಡು, ನನ್ಗೆ ಜೈ ಅಂತೀವಿ ಅನ್ನೋ ಥರದ್ದು ಅಂಧಭಕ್ತಿ ಬರಬಾರ್ದು. ವಿವೇಚನೆ ಇರಬೇಕು, ಪ್ರಜ್ಞೆ ಇರಬೇಕು, ವಿವೇಕ ಇರಬೇಕು. ಈಗ ಫ್ಯಾಕ್ಟ್ ಚೆಕ್ ಮಾಡಿದಾಗ ಇರಾನ್ ಆ ಬಗ್ಗೆ ಇನ್ನೂ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಸತ್ತಲ್ಲೂ ಕೂಡ ಪ್ರಶ್ನೆಯನ್ನ ಕೇಳಿದೆ, ಕೇಂದ್ರ ಸರ್ಕಾರಕ್ಕೆ ಕೇಳಲಾಗಿದೆ. ಇದ್ರ ಬಗ್ಗೆ ಏನು ಅಂತ, ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೇಶದಲ್ಲಿ ಹಡಗುಗಳು ಬರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿದೆಯಲ್ಲ ಅಂತ ಹೇಳಿ ಆಡಳಿತಾರೂಢ ಪಕ್ಷವನ್ನ ಕೇಳಿದಾಗ ವಿದೇಶಾಂಗದ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಇದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ನಾವು ಕೊಡಕ್ ಆಗ್ತಾ ಇಲ್ಲ, ಸ್ಪಷ್ಟನೆಯನ್ನ ಹೇಳಕ್ ಆಗ್ತಾ ಇಲ್ಲ. ಅಂದ್ರೆ ಇರಾನ್ ಭಾರತಕ್ಕೆ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳನ್ನ, ತೈಲವನ್ನ ಹೊತ್ತ ಹಡಗುಗಳನ್ನ ಇನ್ನೂ ಕಳಿಸಿಲ್ಲ ಅನ್ನೋದು ಸ್ಪಷ್ಟ ಆಗತ್ತೆ. ಇದು ಫ್ಯಾಕ್ಟ್. ಇದನ್ನ ಬಿಟ್ಟು ಏನು ದೊಡ್ಡ ಸಾಧನೆ ಮಾಡಿದೀವಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ತಕ್ಕಂಗೆ ಒಂದಷ್ಟು ಮೀಡಿಯಾಗಳು ಭಾರತಕ್ಕೆ ರಾಜತಾಂತ್ರಿಕ ಗೆಲುವು, ಸಮಸ್ಯೆಯನ್ನು ಬಗೆಹರಿಸ್ರಪ್ಪ, ಮೊದಲು ನಿಮ್ಗೆ ಗೆಲುವು ಇರಲಿ. ಇದರ ನಡುವೆ ಇದು ಯಾಕಾಯ್ತು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ನೋಡಿ, ಈ ಯುದ್ಧ ಶುರು ಆದ್ಮೇಲೆ ಭಾರತ ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಸ್ವಲ್ಪ ಎಡವುತು ಅಂತ ಕಾಣುತ್ತೆ. ಯುದ್ಧಕ್ಕಿಂತ ಮುಂಚೆ ನೆತನ್ಯಾಹು ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಅಪ್ಪುಗೆಯನ್ನ ಮಾಡ್ಕೊಂಡು ಬಂದ್ರು. ಅವ್ರು ಬಂದ ತಕ್ಷಣ ಯುದ್ಧ ಶುರುವಾಯ್ತು. ಅಂದ್ರೆ ಯುದ್ಧ ನಡೆಯುತ್ತೆ ಅಂತ ಅನ್ನೋದೇ ಆದ್ರೆ ಅದನ್ನ ಎಷ್ಟರ ಮಟ್ಟಿಗೆ ತಪ್ಪಿಸ್ಬೇಕು ಅನ್ನೋದನ್ನ ಅಷ್ಟೇ ಯೋಚನೆ ಮಾಡಬೇಕು. ಆದ್ರೆ ಆಮೇಲೆ ಯುದ್ಧದ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು, ಡಿಪ್ಲೊಮೆಸಿ ಅಂತ ಹೇಳ್ತಾರೆ, ನಾವು ಡಿಪ್ಲೊಮ್ಯಾಟಿಕ್ ಆಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಯುದ್ಧ ಯಾವ ದೇಶಕ್ಕೂ ಒಳ್ಳೆಯದಲ್ಲ, ಜೊತೆಗೆ ನಮಗೂ ಕೂಡ ಕೆಡುಕಾಗುತ್ತೆ, ತೊಂದರೆ ಆಗುತ್ತೆ, ಇದರಿಂದ ನಮ್ಮ ದೇಶದ ಜನರಿಗೂ ತೊಂದರೆ ಆಗುತ್ತೆ ಅಂತೇಳಿ ದೇಶದ ಪ್ರಧಾನಿಗಳು ಕೂಡ ಯೋಚನೆ ಮಾಡಬೇಕಾಗಿದೆ. ಕೊನೆಗೆ ಅವರು ಒಂದು ಇಂಡೈರೆಕ್ಟ್ ಆಗಿ ನೆತನ್ಯಾಹು ಅವರಿಗೆ ನಮ್ಮ ಬೆಂಬಲ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಆಮೇಲೆ ಇರಾನ್ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಒದ್ದಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಯಾವ ರೀತಿಯ ಸಪೋರ್ಟ್ ಅನ್ನು ಕೂಡ ಭಾರತ ಕೊಡ್ಲಿಲ್ಲ. ಇರಾನ್ ನಿರೀಕ್ಷೆ ಮಾಡಿತ್ತು ಭಾರತ ಏನಾದ್ರೂ ನಮ್ಮ ಪರವಾಗಿ ಮಾತಾಡ್ತಾರೇನೋ ಅಂತ. ಅದು ಹೋಗ್ಲಿ, ಇರಾನ್ನ ಒಂದಷ್ಟು ನೌಕಾದಳದ ಸೈನಿಕರು ನಮ್ಮ ದೇಶಕ್ಕೆ ಬಂದು ನಮ್ಮ ಆಂಧ್ರದ
ವಿಶಾಖಪಟ್ಟಣಂ ಕಡೆ ಬಂದು ಅಲ್ಲಿ ನೌಕಾದಳದ ಸಮರಾಭ್ಯಾಸವನ್ನ ಮಾಡಿ ಮುಗಿಸ್ಕೊಂಡು ನಮ್ಗೆ ಅತಿಥಿಯಾಗಿ ಬಂದಿದ್ರು. ಎಲ್ಲವನ್ನ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ, ಭಾರತವನ್ನ ದಾಟಿ ಆ ಸಮುದ್ರವನ್ನ ಸಿಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಭಾರತದಿಂದ ಒಂದು 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವ್ರನ್ನ ಅಟ್ಯಾಕ್ ಮಾಡುತ್ತೆ. ಏನು ಅಮೆರಿಕ ತನ್ನ ಸಬ್ಮರೀನ್ ಮೂಲಕ, ಜಲಾಂತರ್ಗಾಮಿ ನೌಕೆಯ ಮೂಲಕ ಅಲ್ಲಿ ಅದನ್ನ ಇರಾನ್ನ ನೌಕೆ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಸಂದರ್ಭದಲ್ಲಿ ಭಾರತ ಈ ರೀತಿ ಆಗಬಾರ್ದಾಗಿತ್ತು, ಅಮೆರಿಕ ಈ ರೀತಿ ದಾಳಿ ಮಾಡಬಾರ್ದಾಗಿತ್ತು. ಅದು ನಮಗೆ ಅತಿಥಿಯಾಗಿ ಬಂದಿದ್ರು ಅವರು ನಮ್ಮ ದೇಶಕ್ಕೆ, ಅವ್ರನ್ನ ವಾಪಸ್ ಕಳಿಸಿಕೊಡುವ ಸಂದರ್ಭದಲ್ಲಿ ಇದು ಅಟ್ಯಾಕ್ ಆಗಿದ್ದು ಒಳ್ಳೇದಲ್ಲ. ಕೊನೆ ಪಕ್ಷ ಅಲ್ಲಿ ಮೃತಪಟ್ಟರಲ್ಲ ಸೈನಿಕರು, ಒಂದು 70-80 ಜನ ಸೈನಿಕರು ಮೃತಪಟ್ಟರಲ್ಲ, ಇರಾನ್ನ ಸೈನಿಕರು. ಅವ್ರಿಗಾಗಿ ಒಂದು ಸಂತಾಪವನ್ನು ಕೂಡ ಸೂಚಿಸಬೇಕಾಗಿತ್ತು. ಅದ್ರ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ ಭಾರತ. ಜೊತೆಗೆ ಖಮೇನಿ ಅವರ ಬಗ್ಗೆ ಇರಾನ್ನ ಸರ್ವೋಚ್ಚ ನಾಯಕ ಅವರ ಸಂತಾಪ ಮಾಡಬೇಕು, ಅವ್ರ ಬಗ್ಗೆ ಸಂತಾಪ ಸೂಚನೆ ಮಾಡಬೇಕು ಅಂತೇಳಿ ಹಲವಾರು ಒತ್ತಡಗಳು ಬಂದು ಕೊನೆಗೆ 4-5 ದಿನ 5-6 ದಿನ ಆದಮೇಲೆ ಅವರು ಸಂತಾಪ ಸೂಚನೆ ಮಾಡಿದ್ರು. ಇಲ್ಲಿ ನಮ್ಗೆ ಇನ್ನೂ ಹೊಡೆತ ಬೀಳುತ್ತೆ ಅಂತ. ಇವೆಲ್ಲವೂ ಕೂಡ ಕಾರಣ ಆಗ್ತವೆ ಅಂತ. ಯಾಕೆ ಇವತ್ತು ಹಾರ್ಮುಜ್ ಜಲಸಂಧಿಯ ಮೂಲಕ ನಮಗೆ ಹಡಗುಗಳನ್ನ ಕಳಿಸೋದಕ್ಕೆ ಇರಾನ್ ಒಪ್ಪಿಲ್ಲ ಅಂತಂದ್ರೆ ಇದು ಕೂಡ ಕಾರಣ, ಈ ಎಲ್ಲ ವಿಚಾರಗಳು ಕಾರಣ ಆಗ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮಗೆ ಅತಿಥಿಯಾಗಿ ಬಂದಿರ್ತಾರೆ, ಅವ್ರನ್ನ ಅತ್ಯಂತ ಸುರಕ್ಷತೆಯಿಂದ ಕಳಿಸ್ಬೇಕಾಗತ್ತೆ. ಅದೃಷ್ಟವಶಾತ್ ಅವ್ರನ್ನ ಸೇವ್ ಮಾಡೋದಿಕ್ಕೆ ಆಗಲ್ಲ ನಮಗೆ. ಆದ್ರೆ ಅಲ್ಲಿನ ಶ್ರೀಲಂಕಾದ ವ್ಯವಸ್ಥೆ ಆ ತುರ್ತು ಪರಿಸ್ಥಿತಿಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸೋ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ನಾವು ಕೊನೆ ಪಕ್ಷ ಒಂದು ಸಂತಾಪ ಸೂಚನೆಯನ್ನು ಕೂಡ ಆ ಸೈನಿಕರಿಗೆ ನಾವು ಮಾಡಲಿಲ್ಲ. ಇವೆಲ್ಲ ಕಾರಣ ಆಗ್ತದೆ. ಜೊತೆಗೆ ನಮ್ಮ ದೇಶಕ್ಕೆ ತೈಲವನ್ನ ಹೊತ್ತು ಬರ್ತಾ ಇದ್ದಂತ ಹಡಗಿತ್ತಲ್ಲ, ಭಾರತಕ್ಕೆ ಬರ್ತಿದ್ದ ಥಾಯ್ಲ್ಯಾಂಡ್ ಮೂಲದ ಮಯೂರಿ ನಾರಿ ಹಡಗಿನ ಮೇಲೆ ನಿನ್ನೆ ಇರಾನ್ ಆತ್ಮಾಹುತಿ ಹಡಗುಗಳು ದಾಳಿ ಮಾಡಿರುವಂಥದ್ದು. ಇವೆಲ್ಲ ಯೋಚನೆ ಮಾಡಿದಾಗ ಇರಾನ್ಗೆ ನಮ್ಮ ಮೇಲೆ ಸ್ವಲ್ಪ ಸಿಟ್ಟು ಬಂದಿದೆ. ಇವ್ರು ನಮ್ಗೇನು ಸರಿಯಾಗಿ ಒಂದು ಮಿತ್ರ ರಾಷ್ಟ್ರವಾಗಿ ಯಾವ ರೀತಿ ಸ್ಪಂದಿಸಬೇಕಾಗಿತ್ತು ಸ್ಪಂದಿಸಿಲ್ಲ ಅಂತ. ಆಗ ಈ ಒಂದು ದಾಳಿಯಲ್ಲಿ, ಇರಾನ್ನ ಈ ದಾಳಿಯಿಂದಾಗಿ ನಮ್ಮ ದೇಶಕ್ಕೆ ಬರ್ತಿದ್ದ ಈ ಥೈಲ್ಯಾಂಡ್ ಮೂಲದ ಮಯೂರಿ ನಾರಿ ಹಡಗಿನ ಮೇಲೆ ದಾಳಿಯಾದಾಗ ಒಂದಿಬ್ರು ನಮ್ಮ ಭಾರತೀಯ ನಾವಿಕರು ತೀರ್ಕೊಂಡೋಗಿದ್ದಾರೆ, ಒಬ್ರು ಕಣ್ಮರೆಯಾಗಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಆಗ ಭಾರತ ಇದನ್ನು ಖಂಡಿಸಿದೆ, ಈ ರೀತಿ ದಾಳಿ ಆಗ್ಬಾರ್ದಾಗಿತ್ತು ಹಾಗೆ ಹೀಗೆ ಅಂತ. ಅವರ ದೃಷ್ಟಿಯಲ್ಲಿ, ಇರಾನ್ ದೃಷ್ಟಿಯಲ್ಲಿ ಅದು ಸರಿ ಅಂತ ಕಾಣುತ್ತೆ. ಆದ್ರೆ ಭಾರತ ಪ್ರಾರಂಭದಲ್ಲೇ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಸರಿಯಾಗಿ ರಾಜತಾಂತ್ರಿಕವಾಗಿ ತೆಗೆದುಕೊಂಡಿದ್ರೆ ಬಹುಶಃ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಈಗ ಯಾರು ಹೆದರಬೇಡಿ, ಎಲ್ಲ ನಮ್ಮ ದೇಶ ಮೋದಿ ಹೈತೋ ಮೋದಿ ಮುಕ್ತಿನ್ ಹೈ ಅಂತ ಏನು ಹೇಳ್ತಾರಲ್ಲ, ಮೋದಿ ಹೈತೋ ಮುಮ್ಕಿನ್ ಹೈ ಅಂತ ಹೇಳ್ತಾರಲ್ಲ. ನೋಡಿ, ದೆಹಲಿ, ಕೋಲ್ಕತ್ತಾ, ನೋಯ್ಡಾ, ಉತ್ತರ ಪ್ರದೇಶ, ಕಾಶ್ಮೀರ, ಅಂಡಮಾನ್, ನಿಕೋಬಾರ್ ಇಲ್ಲೆಲ್ಲ ಸಿಲಿಂಡರ್ಗೋಸ್ಕರ ಪರದಾಡ್ತಿದ್ದಾರೆ. ಆ ವಿಡಿಯೋಗಳು ನೋಡ್ಬೇಕು ಜನಗಳಿಗೂ. ನಮ್ಮ ಹತ್ರ ಬಹಳ ಸ್ಟಾಕ್ ಇದೆ, ನೀವು ಯಾರು ಹೆದರಬೇಡಿ ಅಂತ ಹೇಳ್ತಿದಾರಲ್ಲ, ಮತ್ತೆ ಯಾಕೆ ಈ ರೀತಿ ಸಮಸ್ಯೆ ಬಂತು? ನಾವು ಕೇಳಬೇಕಾಗಿರೋದೇ ಕೇಂದ್ರ ಸರ್ಕಾರವನ್ನು. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇದ್ರೆ ಅದರ ಸಮಸ್ಯೆಯನ್ನು ಅನುಭವಿಸುವುದು ಈ ದೇಶದ ಜನರೇ. ನಾಳೆ ಹಾರ್ಮುಜ್ ಸಂಪೂರ್ಣವಾಗಿ ನಾವು ಕೊಡೋದೇ ಇಲ್ಲ ಅಂತ ಅಂದ್ರೆ ಅದಕ್ಕೆ ಪರ್ಯಾಯ ಮಾರ್ಗಗಳೇನು? ರಷ್ಯಾ ಅದೆಷ್ಟರ ಮಟ್ಟಿಗೆ, ಎಷ್ಟು ಪ್ರಮಾಣದಲ್ಲಿ ನಮಗೆ ಕೊಡುತ್ತೆ? ಯಾಕಂದ್ರೆ ಒಂದು 80% ನಾವು ಅಡಿಗೆ ಅನಿಲವನ್ನ ಹಾರ್ಮುಜ್ ಜಲಸಂಧಿಯ ಮೂಲಕ ಇರಾನ್ನಿಂದ ನಾವು ಪಡಿತಾ ಇದೀವಿ. ಈಗ ರಷ್ಯಾಗೆ ಅರ್ಥ ಆಗಿದೆ, ನಾವು ಮೊದಲು ಕಡಿಮೆ ರೇಟಿಗೆ ಕೊಡ್ತಾ ಇದ್ವಿ ರಿಯಾಯಿತಿ ದರದಲ್ಲಿ, ಅಮೆರಿಕ ಮಾತು ಕೇಳ್ಕೊಂಡು ನಮ್ಮ ಹತ್ರ ಕಡಿಮೆ ಮಾಡಿದ್ರು. ಈಗ ನಾವು ಬಿಸ್ನೆಸ್ ಮಾಡಕ್ ಹೊರಟಿದ್ದೀವಿ, ನಾವು ರಿಯಾಯಿತಿ ಏನಿಲ್ಲ, ಏನ್ ರೇಟ್ ಇದೆಯೋ ಅದನ್ನ ಕೊಟ್ಟು ತಗೊಳ್ಳಿ ಅನ್ನೋ ಅರ್ಥದಲ್ಲಿ ರಷ್ಯಾ ಹೇಳ್ತಾ ಇದೆ. ರಷ್ಯಾ ಏನಾದ್ರೂ ಆಟ ಆಡ್ಬಿಟ್ರೆ ನಮ್ಮ ಕತೆ ಏನು? ಈ ಯುದ್ಧ ಇನ್ನೂ ಕಂಟಿನ್ಯೂ ಆದ್ರೆ ದೇಶದ ಜನರ ಕತೆ ಏನು? ಈಗಾಗಲೇ ಜನ ಒದ್ದಾಡ್ತಿದ್ದಾರೆ, 11 ದಿನ 12 ದಿನ ಆಯ್ತು ಪರದಾಡ್ತಿದ್ದಾರೆ. ಇದ್ರ ನಡುವೆ ಮೋದಿ ಅವರ ಒಂದು ಗಟಾರಿ ಗ್ಯಾಸ್ನ ವಿಚಾರಗಳು ಕೂಡ ಬಹಳ ಚರ್ಚೆಗೆ ಬರ್ತಾ ಇದೆ. ಅವ್ರೇನೋ ಅದ್ ಯಾಕೆ ಹೇಳ್ತಾರೋ, ಅದೇನು ವೈಜ್ಞಾನಿಕವಾಗಿ ಅದನ್ನೇನಾದ್ರು ಒಪ್ಕೊಳಕ್ ಸಾಧ್ಯವಾ? ಏನೋ ಒಂದು ಗುಜರಾತ್ ಅಲ್ಲಿ ಅದನ್ನ ಗಟಾರದಲ್ಲಿ ಇಟ್ಬಿಟ್ಟು ಅಲ್ಲಿ ಚಾ ಮಾಡ್ಬಿಟ್ರಂತೆ. किसी छोटे से नगर में नाले के पास कोई चाय का ठेला लेकर के खड़ा रहता था, चाय बना करके बेचता था. अब कोई चाय बनाने की बात आती है तो मेरा ध्यान जरा जल्दी जाता है, और वहीं पर उनके गंदी नाली जाती थी. अब इसके दिमाग में कोई विचार आया, उसने उस नाली में, स्वाभाविक ये गंदी नाली होती, वहां गैस भी निकलता है तो कभी दुर्गंध आती थी. उसने एक छोटी सी बर्तन को उल्टा करके उसमें छेद करके एक पाइप डाल दी, और जो गटर से गैस निकलता था
वो पाइपलाइन से उसके अपने चाय के ठेले में ले लिया और वो चाय बनाने के लिए उसी गैस का उपयोग कर करके चाय बनाता था। सिंपल सी टेक्नोलॉजी। ಇಂಥವೆಲ್ಲ ಒಬ್ಬ ಪ್ರಧಾನಿಯಾಗಿ ದೇಶದ ಜನರಿಗೆ ಹೇಳುವಂಥ ಸಂದೇಶಗಳು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಅರ್ಥಪೂರ್ಣವಾಗಿರ್ಬೇಕು. ಸುಮ್ಮನೆ ಯಾವುದೋ ಅಡಗಲಜ್ಜಿ ಕತೆ ಹೇಳ್ದಂಗೆ ಜನ ಕೇಳ್ತಾರೆ ಅಂತ ಹೇಳ್ಬಿಟ್ರೆ ಆಯ್ತು. ಹೀಗಾಗಿ ಅದನ್ನು ಟ್ರಾಲ್ ಮಾಡಕ್ ಶುರು ಮಾಡಿದ್ದಾರೆ. ಗಟಾರ್ ಗ್ಯಾಸ್ ಅಲ್ಲಿ ಇಟ್ಬಿಡೋಣ, ಮೋದಿಜಿ ಹೈ, ನಮ್ಗೆ ಏನ್ ತೊಂದರೆ ಇಲ್ಲ, ಮಾಡಕ್ಕಾಗತ್ತಾ? ಎಲ್ಲ ಮಾಡಕ್ಕಾಗಲ್ಲ. ಅದಕ್ಕೆ ದೇಶ ಭಾರತ ಯಾವತ್ತೂ ಕೂಡ ತನ್ನ ಸ್ವಾಭಿಮಾನವನ್ನ ಕಳ್ಕೊಂಡಿಲ್ಲ. ನೀವು ಅಮೆರಿಕದಿಂದ ಮೆಕ್ಕೆಜೋಳ ಬರ್ತಿದ್ದಲ್ಲ, ಅದನ್ನು ಕೂಡ ನಿಲ್ಸಿದಾಗ ನಾವು ಸ್ವಾಭಿಮಾನವನ್ನ ಕಳ್ಕೊಳ್ಳಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಾಂಗ ನೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆನೆ ಯಾವ ರೀತಿ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋ ವಿಚಾರದಲ್ಲಿ ವೈಫಲ್ಯವನ್ನ ಕಂಡಾಗ, ಆಮೇಲೆ ಈ ಯುದ್ಧಕೋರರು ಇದಾರಲ್ಲ, ಅಮೇರಿಕ, ಇಸ್ರೇಲ್, ಇಂಥ ಯುದ್ಧಕೋರರ ಸ್ನೇಹವನ್ನ ಬಳಸ್ಕೊಂಡ ಅಮೇರಿಕದ ವಿಶ್ವಾಸಕ್ಕೆ ಅಥವಾ ಅಮೇರಿಕ ಎಲ್ಲೆಲ್ಲಿ ಕೈ ಇಟ್ಟಿದೆಯೋ ಕಾಲಿಟ್ಟಿದೆಯೋ ಯಾವ ದೇಶಗಳು ಕೂಡ ಉಳ್ಕೊಂಡಿಲ್ಲ, ಬರ್ಬಾದಾಗಿ ಹೋಗಿದ್ದಾವೆ. ಅಂತ ಒಂದು ಕೆಟ್ಟ ರಾಷ್ಟ್ರವಾಗಿ ಅಮೇರಿಕ ರೂಪಿತಗೊಂಡಿದೆ. ಅದರಲ್ಲೂ ಈ ಟ್ರಂಪ್ ಬಂದ ನಂತರ ದೇಶ ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ. ಅನಗತ್ಯವಾದ ಯುದ್ಧಗಳು, ಅನಗತ್ಯವಾದ ಆರ್ಥಿಕ ನಿರ್ಬಂಧಗಳು. ಇದ್ರ ನಡುವೆ ಏನು ಅಮೇರಿಕಾದ ಏನು ಕ್ಯಾರೋಲಿನ್ ಲಿವಿಟ್ ಅಂತ ಹೇಳಿ, ಅವರೇನು ವಿದೇಶಾಂಗ ನೀತಿ ಸಂಬಂಧಪಟ್ಟ ಅಧಿಕಾರಿನೋ ಏನೋ ಅವರು, ಆಮೇಲೆ ಅಮೆರಿಕದ ಅಧಿಕಾರಿಗಳು ಹೇಳ್ತಿದ್ದಾರೆ, ಭಾರತ ನಮ್ಮ ಮಿತ್ರ ರಾಷ್ಟ್ರಗಳಲ್ಲಿ ಭಾರತ ಒಂದು ಒಳ್ಳೆ ಉತ್ತಮ ನಟ ಅಂತ. ಏನ್ರಿ ಇವರೆಲ್ಲ ನಮ್ಮನ್ನೇನು ಅನ್ಕೊಂಡ್ಬಿಟ್ಟಿದ್ದಾರೆ? ನಾವೇನು ಕಾಮಿಡಿ ಪೀಸ್ಗಳ ನಾವು ಉತ್ತಮ ನಟ ಅಂತೆ ಅಂದ್ರೆ ನಾವ್ ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತಾರೆ ಇವರು ಅಂತ ಅದ್ರ ಅರ್ಥ. ನಾವು ಪಲ್ಟಿ ಹೊಡಿ ಅಂದ್ರೆ ಪಲ್ಟಿ ಹೊಡಿತಾರೆ, ಲಾಗ ಹಾಕು ಅಂದ್ರೆ ಲಾಗ ಹಾಕ್ತಾರೆ. And the President and the Secretary of Treasury and the whole national security team came to this decision because our allies in India, as you know, Lalit, have been good actors and have previously stopped buying sanctioned Russian oil. So as we work to appease this temporary gap of oil supply around the world because of the Iranians, we have temporarily permitted them to accept that Russian oil. And this Russian oil was already at sea. It was already out on the water. So this short-term measure, we don't believe it will provide significant financial benefit to the Russian government at this time. ಭಾರತಕ್ಕೊಂದು ಘನತೆ ಇದೆ. ಭಾರತಕ್ಕೆ ತನ್ನದೇ ಆದ ಒಂದು ಪರಂಪರೆ ಇದೆ, ಘನತೆ ಇದೆ, ಸ್ವಾಯತ್ತತೆ ಇದೆ, ಸಾರ್ವಭೌಮತೆ ಇದೆ, ಸ್ವಾಭಿಮಾನವಿದೆ. ಬೇರೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಜಗತ್ತಿಗೆ ಹೆಗಲಾಣಿಯಾಗಿ ನಿಲ್ಲುವಂತ ಸಾಮರ್ಥ್ಯ ನಮ್ಮ ದೇಶಕ್ಕೂ ಇದೆ. ಪ್ರತಿಭೆ ಇರಬಹುದು, ಸಾಮರ್ಥ್ಯ ಇರಬಹುದು, ಶಾಂತಿ ಇರಬಹುದು, ಸೌಹಾರ್ದತೆ ಇರಬಹುದು. ಆದ್ರೆ ಇವರು ತೆಗೆದುಕೊಳ್ಳುವ ನೀತಿಗಳು, ಅಪ್ಪುಗೆಗಳು, ಹುಚ್ಚಾಟಗಳ ಕಾರಣಕ್ಕೋಸ್ಕರ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆ ಕಳ್ಕೊಳ್ಳೋ ಲೆವೆಲ್ಗೆ ತಂದ್ಬಿಟ್ರಲ್ಲ. ಈಗ ದೇಶದ ಜನರು ಪರದಾಡ್ತಾ ಇದ್ದಾರೆ. ಇದೊಂದೇ ಅಲ್ಲ, ಇವರು ರಾಜತಾಂತ್ರಿಕ ಗೆಲುವಂತ ಬಾಯಿ ಪಡ್ಕೊಳ್ತಾರಲ್ಲ, ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಮರ್ಯಾದೆ ಕಳಿತಿದ್ದಾರೆ ಇವರೆಲ್ಲ. ಅದ್ರ ಬಗ್ಗೆ ಮಾತಾಡ್ಬೇಕು ಇವ್ರು ಭಕ್ತಾದಿಗಳು. ನೋಡೋಣ ಇದು ಇನ್ನೂ ಎಲ್ಲಿಗೆ ಕೊಂಡೊಯ್ಯುತ್ತೆ. ಆದ್ರೆ ಮತ್ತೆ ನಾವು ಸತ್ಯವನ್ನ ಹೇಳುವ, ಸುಳ್ಳುಗಳ ಸಾಮ್ರಾಜ್ಯದ ನಡುವೆ ಸತ್ಯಗಳನ್ನ ಹೇಳುವ, ಸತ್ಯಗಳನ್ನ ಪಸರಿಸುವ, ಇವರ ಸುಳ್ಳಿನ ಡೋಲು ನಗಾರಿ ಜಾಗಟೆಗಳ ನಡುವೆ ನಾವು ಸತ್ಯದ ಧ್ವನಿಯನ್ನು ಹೇಳಬೇಕಲ್ಲ, ಆ ಕೆಲಸವನ್ನ ಮಾಡೋ ಕಾರಣಕ್ಕೋಸ್ಕರ ಈ ವಿಚಾರವನ್ನು ತೆಗೆದುಕೊಂಡು ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ಕಾರ.